ನಮಸ್ಕಾರ ಇನ್ಯೂಮರೇಟರ್ ಮಿತ್ರಲ್ಲರ ಹೆಲ್ಲೋ ಆಪ್ನಲ್ಲಿ ಫೀಲ್ಡ್ ಡೇಟಾ ಎಂಟ್ರಿ ಹೇಗೆ ಮಾಡೋದು ಅನ್ನೋ ಈ ವಿಶೇಷ ಮಾಹಿತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಫೀಲ್ಡ್ನಲ್ಲಿ ತುಂಬಾ ಕಾಮನ್ ಆಗಿ ಫೇಸ್ ಮಾಡೋ ಒಂದು ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ಅದೇ, ಒಂದು ಮನೆಗೆ ಬೀಗ ಹಾಕಿದ್ದಾಗ ಹೆಲ್ಲೋ ಆಪ್ನಲ್ಲಿ ಆ ಡೇಟಾ ಹೇಗೆ ಎಂಟರ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನೋಡಿ, ಡೇಟಾ ಎಂಟ್ರಿ ಖಚಿತವಾಗಿರೋದು ನಮ್ಮ ದೇಶದ ಯೋಜನೆಗಳಿಗೆ ತುಂಬಾ ಮುಖ್ಯ ಅಲ್ವಾ? ಬನ್ನಿ, ಇದರ ಸರಿಯಾದ ಕ್ರಮ ಹೇಗೆ ಅಂತ ನೋಡ್ಬಿಡೋಣ. ಈಗ ಯೋಚನೆ ಮಾಡಿ, ನಾವು ತುಂಬಾ ಕಷ್ಟಪಟ್ಟು ಒಂದು ಮನೆಗೆ ಹೋಗ್ತೇವೆ. ಆದ್ರೆ ಅಲ್ಲಿ ದೊಡ್ಡದೊಂದು ಬೀಗ ಹಾಕಿದ್ರೆ ಖಚಿತವಾಗಿಯೂ ತುಂಬಾ ಬೇಜಾರಾಗುತ್ತೆ ಅಲ್ವಾ? ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯ್ತು ಅನ್ಸೋ ಹಾಗೆ ಆಗುತ್ತೆ. ಆದ್ರೆ ಇಲ್ಲಿ ಅಸಲಿ ಪ್ರಶ್ನೆ ಏನಂದ್ರೆ, ಆ ಟೈಮ್ನಲ್ಲಿ ಟೆನ್ಷನ್ ಆಗದೆ ಆಪ್ನಲ್ಲಿ ನಾವು ಮಾಡ್ಬೇಕಾದ ಮೊದಲ ಕೆಲಸ ಏನು? ಅಷ್ಟು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ಈ ಸಮಸ್ಯೆನ ಹ್ಯಾಂಡಲ್ ಮಾಡೋಕೆ ಒಂದು ಸರಿಯಾದ, ಸ್ಪಷ್ಟವಾದ ವಿಧಾನ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ 6 ವಿಷಯಗಳನ್ನ ನೋಡ್ತೀವಿ. ಬೀಗ ಹಾಕಿದ ಮನೆಗಳ ಸವಾಲುನೇನು, ಮೊದಲ ಭೇಟಿದಲ್ಲಿ ನಾವು ಏನು ಮಾಡಬೇಕು, ಒಂದು ತುಂಬಾ ಮುಖ್ಯ ಎಚ್ಚರಿಕೆ, ಮರುಭೇಟಿ ಮತ್ತು ಅಪ್ಡೇಟ್ ಮಾಡೋ ವಿಧಾನ, ಅಂತಿಮ ಸಲ್ಲಿಕೆಗಿರುವ ನಿಯಮಗಳು ಹಾಗೂ ಕೊನೆಗೆ ಒಂದು ಕ್ವಿಕ್ ಆಗಿರೋ ಚೀಟ್ ಶೀಟ್. ಬನ್ನಿ, ಮೊದಲನೆಯ ವಿಷಯಕ್ಕೆ ಹೋಗೋಣ. ವಿಭಾಗ 1, ಬೀಗ ಹಾಕಿದ ಮನೆಗಳ ಸವಾಲು. ಈ ಲಾಕ್ಡ್ ಹೌಸ್ ಸವಾಲನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ. ನೋಡಿ, ನಮ್ಮ ಹೆಚ್ಎಲ್ಒ ಆಪ್ನಲ್ಲಿ ಒಂದು ಸ್ಮಾರ್ಟ್ ವರ್ಕ್ ಫ್ಲೋ ಇನ್ ಬಿಲ್ಟ್ ಆಗಿಯೇ ಇದೆ. ಇದು ಮ್ಯಾಟರ್ನ 3 ಸರಳ ಹಂತಗಳಲ್ಲಿ ವಿಭಾಗ ಮಾಡುತ್ತೆ. ಫಸ್ಟ್ ವಿಸಿಟ್ ಅಂದ್ರೆ ಮೊದಲ ಭೇಟಿ, ಆಮೇಲೆ ಕುಟುಂಬದವರು ಬಂದಾಗ ಮಾಡೋ ರೀವಿಸಿಟ್ ಅಥವಾ ಮರುಭೇಟಿ, ಮತ್ತು ಫೈನಲ್ ಸಬ್ಮಿಟ್. ಈ 3 ಹಂತಗಳನ್ನ ಸರಿಯಾಗಿ ಫಾಲೋ ಮಾಡಿದ್ರಾಯ್ತು. ಡೇಟಾ ಎಂಟ್ರಿನಲ್ಲಿ ಯಾವುದೇ ಗೊಂದಲ ಆಗಲ್ಲ, ತಪ್ಪು ಆಗಲ್ಲ. ಲಿಟ್ರಲಿ ಪ್ರತಿ ಹಂತಕ್ಕೂ ಅದರದೇ ಆದೊಂದು ಮಹತ್ವ ಇದೆ. ಈಗ ವಿಭಾಗ 2, ಮೊದಲ ಭೇಟಿಯಲ್ಲಿ ಏನ್ ಮಾಡ್ಬೇಕು ಅಂತ. ಒಂದು ಬೇಗ ಹಾಕಿರೋ ಮನೆ ಮುಂದೆ ನಿಂತಾಗ ಆಪ್ನಲ್ಲಿ ತಕ್ಷಣ ಏನು ಆಕ್ಷನ್ ತಗೋಬೇಕು ಅಂತ ತಿಳ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿದೆ. ಮೊದಲಿಗೆ ಬೇರೆ ಮನೆಗಳಿಗೆ ಕೊಡ್ತೀವಲ್ಲ, ಹಾಗೆ ಇಲ್ಲಿಯೂ ಬಿಲ್ಡಿಂಗ್ ನಂಬರ್ ಮತ್ತು ಸೆನ್ಸಸ್ ಹೌಸ್ ನಂಬರ್ ಕೊಡ್ಬೇಕು. ನಂತರ ಸ್ಟೇಟಸ್ ಡ್ರಾಪ್ಡೌನ್ ಮೆನುನಲ್ಲಿ ಲಾಕ್ಡ್ ಅಥವಾ ಬೀಗ ಹಾಕಿದೆ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಆಪ್ ಹೇಗೆ ಮ್ಯಾಜಿಕ್ ತರ ಕೆಲಸ ಮಾಡುತ್ತೆ ಗೊತ್ತಂದ? ನೀವು ಲಾಕ್ಡ್ ಸೆಲೆಕ್ಟ್ ಮಾಡಿದ ತಕ್ಷಣ ಕುಟುಂಬ ವಿವರಗಳ ಕಾಲಮ್ಸ್ ಆಪ್ನಿಂದ ತಾನಾಗೆ ಹೈಡಾಗಿ ಬಿಡುತ್ತೆ. ಆಮೇಲೆ ಕೆಳಗೆ ಕಾಣೋ ಸೇವ್ ಬಟನ್ ಕ್ಲಿಕ್ ಮಾಡಬೇಕು. ಅಷ್ಟೇ, ಇಷ್ಟು ಸುಲಭ. ಇಲ್ಲಿ ಅತ್ಯಂತ ಮುಖ್ಯಾದ ಬಟನ್ ಅಂದ್ರೆ ಆ ಸೇವ್ ಬಟನ್ ಮಾತ್ರ, ನೆನ್ಪಿರ್ಲಿ. ವಿಭಾಗ 3, ಮುಖ್ಯ ಎಚ್ಚರಿಕೆ. ಇಲ್ಲಿ ನಾವು ಒಂದು ಕ್ಷಣ ನಿಲ್ಲಲೇಬೇಕು. ಯಾಕಂದ್ರೆ ಈ ಆಪ್ನಲ್ಲಿ ಅತ್ಯಂತ ಮಹತ್ವದ ಒಂದು ಬಟನ್ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆಪ್ನಲ್ಲಿ ಹಸಿರು ಬಣ್ಣದ ಸೇವ್ ಬಟನ್ ಮತ್ತು ಕೆಂಪು ಬಣ್ಣದ ಫೈನಲ್ ಸಬ್ಮಿಟ್ ಬಟನ್ ಮಧ್ಯೆ ಇರೋ ವ್ಯತ್ಯಾಸ ತುಂಬಾ ಕ್ರೂಷಿಯಲ್. ನೋಡಿ, ಹಸಿರು ಬಣ್ಣದ ಸೇವ್ ಬಟನ್ ತುಂಬಾ ಸೇಫ್ ಆಗಿರೋದು. ಇದು ಡೇಟಾವನ್ನ ನಿಮ್ಮ ಫೋನ್ನಲ್ಲಿಯೇ ಉಳಿಸುತ್ತೆ, ಆಮೇಲೆ ಎಡಿಟ್ ಮಾಡೋಕೆ ಅವಕಾಶ ಕೊಡುತ್ತೆ. ಆದ್ರೆ ಈ ಕೆಂಪು ಬಣ್ಣದ ಫೈನಲ್ ಸಬ್ಮಿಟ್ ಬಟನ್ ಇದೆಯಲ್ಲ, ಆರಂಭದಲ್ಲಿ ಇದು ತುಂಬಾ ಅಪಾಯಕಾರಿ. ಇದನ್ನ ಒತ್ತಿದ್ರೆ ಆಪ್ ಲಾಕ್ ಆಗುತ್ತೆ ಮತ್ತು ಡೇಟಾ ಸೀದಾ ಸೂಪರ್ವೈಸರ್ಗೆ ರಿವರ್ಸ್ ಮಾಡೋಕೆ ಆಗದ ರೀತಿಯಲ್ಲಿ ಸೆಂಡ್ ಆಗಿವಿತ್ತೆ. ಆಮೇಲೆ ಆ ಮನೆಯವರು ವಾಪಸ್ ಬಂದ್ರೂ ನಾವೇನೋ ಮಾಡೋಕ್ಕಾಗಲ್ಲ. ಸೊ ಲಿಟ್ರಲಿ ತಪ್ಪಾಗಿಯೋ ಈ ಕೆಂಪು ಬಟನನ್ನ ಮುಂಚಿತವಾಗಿ ಒತ್ತಬೇಡಿ. ಮುಂದಿನ ವಿಭಾಗ 4, ಮರುಭೇಟಿ ಮತ್ತು ಅಪ್ಡೇಟ್ ಮಾಡುವ ಬಗ್ಗೆ. ಈಗ ನಮ್ಮ 2ನೇ ಹಂತ ಬಂದು ಕುಟುಂಬದವರು ಊರಿನಿಂದ ವಾಪಸ್ ಬಂದಾಗ, ಅಂದ್ರೆ ನಮ್ಮ ಎನ್ಯೂಮರೇಷನ್ ಡೆಡ್ಲೈನ್ ಒಳಗೆ ಬಂದಾಗ ಅವರ ಮಾಹಿತಿ ಹೇಗೆ ಅಪ್ಡೇಟ್ ಮಾಡಬೇಕು ಅಂತ. ಬಹಳ ಸರಳ. ಮೊದಲಿಗೆ ಆಪ್ ಓಪನ್ ಮಾಡಿ ನಿಮ್ಮ ಸೇವ್ಡ್ ರೆಕಾರ್ಡ್ಸ್ ಅಥವಾ ಎಚ್ಎಲ್ಒ ಶೆಡ್ಯೂಲ್ ಲಿಸ್ಟ್ಗೆ ಹೋಗಿ. ಅಲ್ಲಿ ನೀವು ಆಗ್ಲೇ ಬೇಗ ಹಾಕಿದೆ ಅಂತ ಸೇವ್ ಮಾಡಿದ್ರಲ್ವಾ, ಆ ರೆಕಾರ್ಡ್ ಹುಡುಕಿ. ಆ ರೆಕಾರ್ಡ್ ಪಕ್ಕದಲ್ಲಿ ಒಂದು ಸಣ್ಣ ಹಸಿರು ಬಣ್ಣದ ಪೆನ್ಸಿಲ್ ಐಕಾನ್ ಕಾಣಿಸುತ್ತೆ. ಈಗ ಆ ರೆಕಾರ್ಡನ್ನ ಮತ್ತೆ ಓಪನ್ ಮಾಡಿ ಎಡಿಟ್ ಮಾಡೋಕೆ ಆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ 1 ಕ್ಲಿಕ್, ರೆಕಾರ್ಡ್ ಮತ್ತೆ ಓಪನ್ ಆಗುತ್ತೆ. ರೆಕಾರ್ಡ್ ಓಪನ್ ಆದ ಮೇಲೆ ಮೊದಲು ನೀವು ಲಾಕ್ಡ್ ಅಂತ ಸೆಲೆಕ್ಟ್ ಮಾಡಿದ್ರಲ್ವಾ, ಈಗ ಆ ಡ್ರಾಪ್ ಡೌನ್ ಮೆನುನಲ್ಲಿ ಅದನ್ನ ಬದಲಾಯಿಸಿ ರೆಸಿಡೆನ್ಸ್ ಅಥವಾ ನಿವಾಸ ಅಂತ ಸೆಲೆಕ್ಟ್ ಮಾಡಬೇಕು. ಇದು ಹೇಗೆ ಕೆಲಸ ಮಾಡುತ್ತಂದ್ರೆ, ಆಪ್ನಲ್ಲಿ ಇದುವರೆಗೂ ಲಾಕ್ಡ್ ಆಗಿದ್ದ ಮನೆ ಈಗ ರೆಸಿಡೆನ್ಸ್ ಆಗಿ ಬದಲಾಗುತ್ತೆ. ಇದು ಅತ್ಯಂತ ಅವಶ್ಯಕ. ನೀವು ರೆಸಿಡೆನ್ಸ್ ಅಂತ ಹಾಕಿದ ಕ್ಷಣನೇ ಆಗ್ಲೇ ಹಿಡೆ ಆಗಿದ್ದ ಕಾಲಮ್ಸ್, ಅಂದ್ರೆ ಕುಟುಂಬದ ಮುಖ್ಯಸ್ಥರ ಹೆಸರು, ಸದಸ್ಯರ ಸಂಖ್ಯೆ, ಇವೆಲ್ಲ ಮತ್ತೆ ಪ್ರತ್ಯಕ್ಷವಾಗುತ್ತೆ. ಈ ಹೊಸ ಕಾಲಮ್ಸ್ನಲ್ಲಿ ಸದಸ್ಯರ ಆಕ್ಯುರೇಟ್ ಮಾಹಿತಿನ ತುಂಬಿ. ಎಲ್ಲ ಡೀಟೇಲ್ಸು ಪಕ್ಕಾ ಇದೆ ಅಂತ ವೆರಿಫೈ ಮಾಡ್ಕೊಂಡ ಮೇಲೆ ಕೆಳಗೆ ಕಾಣೋ ಅಪ್ಡೇಟ್ ಅಥವಾ ಸೇವ್ ಬಟನ್ ಕ್ಲಿಕ್ ಮಾಡಿ. ಬೂಮ್!
ಈಗ ಬೇಗ ಹಾಕಿದ್ದ ಮನೆ ಪರ್ಫೆಕ್ಟ್ ಮಾಹಿತಿ ಇರೋ ನಿವಾಸವಾಗಿ ಯಶಸ್ವಿಯಾಗಿ ಅಪ್ಡೇಟ್ ಆಗಿದೆ. ಈಗ ವಿಭಾಗ 5 ಅಂತಿಮ ಸಲ್ಲಿಕೆಯ ಷರತ್ತುಗಳು. ಈ ಟೋಟಲ್ ಪ್ರೋಸೆಸ್ನ ಯಾವಾಗ ಎಂಡ್ ಮಾಡಬೇಕು ಅನ್ನೋದಕ್ಕೆ ಕೆಲವು ಸ್ಟ್ರಿಕ್ಟ್ ನಿಯಮಗಳಿವೆ. ಅದಕ್ಕೆ ಫೈನಲ್ ಸಬ್ಮಿಟ್ ಮಾಡ್ತೀವಿ ಅಂತ ರೆಡ್ ಬಟನ್ ಒತ್ತೋ ಮುಂಚೆ ಒಂದು ಚೂರು ಯೋಚನೆ ಮಾಡಬೇಕು. ಫೈನಲ್ ಸಬ್ಮಿಟ್ ಮಾಡೋಕೆ ಕಡ್ಡಾಯವಾಗಿ 2 ಕಂಡೀಷನ್ಗಳನ್ನ ಸ್ಯಾಟಿಸ್ಫೈ ಮಾಡ್ಲೇಬೇಕು. ಮೊದಲನೆಯ ಕಂಡೀಷನ್ ಏನಂದ್ರೆ ಆ ಟೋಟಲ್ ಬ್ಲಾಕ್ನಲ್ಲಿರೋ ಎನ್ಯುಮರೇಷನ್ ಪೂರ್ತಿಯಾಗಿ ಮುಗಿದಿರ್ಬೇಕು. ಎರಡನೆಯ ಕಂಡೀಷನ್ ಬೀಗ ಹಾಕಿದ ಮನೆಗಳಿಗೆ ಅಂತ ಅಫಿಷಿಯಲ್ ಆಗಿ ಕೊಟ್ಟ ಡೆಡ್ಲೈನ್ ಸಂಪೂರ್ಣವಾಗಿ ಮುಗಿದಿರ್ಬೇಕು. ನೋಡಿ, ಮನೆಯದು ಬಂದಿದ್ದಾರೋ ಇಲ್ಲವೋ ಅನ್ನೋ ಪ್ರಶ್ನೆ ಅಲ್ಲ. ಈ 2 ನಿಯಮಗಳು ಪೂರ್ತಿಯಾಗಿ ಆದ ಮೇಲೆ ಮಾತ್ರನೇ ಸೂಪರ್ವೈಸರ್ಗೆ ಫೈನಲ್ ಸಬ್ಮಿಟ್ ಮಾಡಬೇಕು. ಕೊನೆಯ ವಿಭಾಗ 6 ತ್ವರಿತ ಉಲ್ಲೇಖ ಮಾರ್ಗದರ್ಶಿ ಅಥವಾ ಒಂದು ಕ್ವಿಕ್ ರೆಫರೆನ್ಸ್. ಫೀಲ್ಡ್ನಲ್ಲಿ ನೀವಿವತ್ತು ಕಲ್ತ್ಕೊಂಡ ಅಂಶಗಳನ್ನ ಫಾಸ್ಟಾಗಿ ಒಂದು ರೀಕ್ಯಾಪ್ ಮಾಡ್ಬಿಡೋಣ, ಯಾಕಂದ್ರೆ ಇದು ಫೀಲ್ಡ್ನಲ್ಲಿ ಆಲ್ವೇಸ್ ನಿಮ್ಮ ಮೈಂಡ್ನಲ್ಲಿ ಇರಬೇಕು. ಇದು ನಿಮ್ಮ ಮೈಂಡ್ನಲ್ಲಿ ಇರಬೇಕಾದ ಒಂದು ಕ್ರಿಸ್ಟಲ್ ಕ್ಲಿಯರ್ ಮೆಂಟಲ್ ಚೆಕ್ಲಿಸ್ಟ್. ನೆನ್ಪಿದಾಲಿ, ಮೊದಲ ಭೇಟಿಯಲ್ಲಿ ಸ್ಟೇಟಸ್ನ ಲಾಕ್ಡ್ ಅಂತ ಸೆಟ್ ಮಾಡಿ, ಸೇವ್ ಮಾಡಿ. ಮರುಭೇಟಿಯಲ್ಲಿ ಹಸಿರು ಪೆನ್ಸಿಲ್ ಐಕಾನ್ ಕ್ಲಿಕ್ ಮಾಡಿ, ಎಡಿಟ್ ಮಾಡಿ, ರೆಸಿಡೆನ್ಸ್ಗೆ ಚೇಂಜ್ ಮಾಡಿ, ಮತ್ತೆ ಸೇವ್ ಮಾಡಿ. ಡೆಡ್ಲೈನ್ ಮುಗಿದ ಮೇಲೆ ಮಾತ್ರ ಸೂಪರ್ವೈಸರ್ಗೆ ಫೈನಲ್ ಸಬ್ಮಿಟ್ ಮಾಡಿ. ಇಷ್ಟೇ ಮ್ಯಾಟರ್. ಈ 3 ಸ್ಟೆಪ್ಸ್ನ ಪರ್ಫೆಕ್ಟ್ಲಿ ನೆನಪಿನಲ್ಲಿ ಇಟ್ಕೊಂಡ್ರೆ ಏನೂ ಗೊಂದಲ ಆಗಲ್ಲ ಮತ್ತು ನಮ್ಮ ಡೇಟಾ ತುಂಬಾ ಆಕ್ಯುರೇಟ್ ಆಗಿರುತ್ತೆ. ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸೆನ್ಸಸ್ ಅಥವಾ ಜನಗಣತಿ ಡೇಟಾ ನಮ್ಮ ದೇಶದ ಭವಿಷ್ಯದ ಯೋಜನೆಗಳಿಗೆ ಅಸಲಿ ಬುನಾದಿಯಾಗಿದೆ. ನೀವು ಫೀಲ್ಡ್ನಲ್ಲಿ ಕಲೆಕ್ಟ್ ಮಾಡೋ ಪ್ರತಿಯೊಂದು ಚಿಕ್ಕ ಡೇಟಾ ಕೂಡ ದೇಶದ ಅಭಿವೃದ್ಧಿಯಲ್ಲಿ ಏನೇನೋ ಮ್ಯಾಜಿಕ್ ಮಾಡುತ್ತೆ ಗೊತ್ತೆಂದ. ಒಂದೇ ಒಂದು ತಪ್ಪು ಅಥವಾ ಬಿಟ್ಟೋದ ಮನೆ ಕೂಡ ಒಂದು ದೊಡ್ಡ ಗ್ಯಾಪನ್ನ ಸೃಷ್ಟಿಸಬಹುದು. ಹಾಗಾಗಿ ನಾವು ಮಾಡೋ ಈ ಕೆಲಸ ಅತ್ಯಂತ ಜವಾಬ್ದಾರಿಯುತವಾಗಿದೆ ಮತ್ತು ಕ್ರೂಷಿಯಲ್ ಆಗಿದೆ. ಪ್ರತಿಯೊಂದು ಮನೆ ಮುಖ್ಯ, ಪ್ರತಿಯೊಬ್ಬ ವ್ಯಕ್ತಿ ಮುಖ್ಯ. ಕೊನೆಯ ಪ್ರಶ್ನೆ, ಒಂದು ಬೀಗ ಹಾಕಿದ ಮನೆಯನ್ನ ಕೂಡ ಮಿಸ್ ಮಾಡದೆ 100% ಆಕ್ಯುರೇಟ್ ಆಗಿರೋ ಸೆನ್ಸಸ್ ಡೇಟಾ ಕಲೆಕ್ಟ್ ಮಾಡೋಕೆ ನಾವೆಲ್ಲ ರೆಡಿನಾ? ಖಂಡಿತವಾಗಿಯೂ ರೆಡಿ. ಈ ರೂಲ್ಸ್ ಮತ್ತು ಆಪ್ ಪ್ರೊಸೀಜರ್ ಅನ್ನ ಪ್ರಾಪರ್ಲಿ ಫಾಲೋ ಮಾಡಿದ್ರೆ ನಮ್ಮ ಕರ್ತವ್ಯವನ್ನ ನಾವು ಎಕ್ಸಲೆಂಟ್ ಆಗಿ ನಿರ್ವಹಿಸ್ತೀವಿ. ನಮ್ಮ ಈ ಸಣ್ಣ ಪ್ರಯತ್ನಕ್ಕೇ ದೇಶದ ರೂಪುರೇಷೆಗಳನ್ನೇ ಬದಲಾಯಿಸೋ ಶಕ್ತಿ ಇದೆ. ಈ ಮಾಹಿತಿ ಸಂಚಿಕೆಯನ್ನ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಫೀಲ್ಡ್ ಕೆಲಸಕ್ಕೆ ಆಲ್ ದ ಬೆಸ್ಟ್.